ವೆಲ್ಕಮ್ ಟು CBB ಟ್ಯುಟೋರಿಯಲ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ರಲ್ಲಿಯ 9ನೇ ವರ್ಗದ 2ನೇ ಚಾಪ್ಟರ್ ಅಂದರೆ ಚಾಪ್ಟರ್ 2 ವಾಸ್ತವ ಸಂಖ್ಯೆಗಳು, ಅದಕ್ಕೆ ರಿಯಲ್ ನಂಬರ್ಸ್, ಈ ಪಾಠದ ಕೆಲವು ಭಾಗಗಳನ್ನು ನಾವು ಈಗಾಗಲೇ ನೋಡಿರುವೆ ಮಕ್ಕಳೇ. ಈಗ ಕರ್ಣಿಗಳ ಬಗ್ಗೆ ನಾವು ಈಗಾಗಲೇ ನೋಡಿರುವಂಥದ್ದು. ಆ ಕರ್ಣಿಗಳ ಪರಿಮೇಯೀಕರಣ ಅಂದ್ರೆ ರ್ಯಾಷನಲೈಸೇಷನ್ ಆಫ್ ಸರ್ಡ್ಸ್. ಈ ಕರ್ಣಿಗಳ ಪರಿಮೇಯೀಕರಣ ಎಂದರೇನು? ಹಾಗಾದ್ರೆ ಎರಡು ಕರ್ಣಿಗಳ ಗುಣಾಕಾರವು ಪರಿಮೇಯ ಸಂಖ್ಯೆ ಬರುತ್ತಿದ್ದರೆ ಅವುಗಳಲ್ಲಿಯ ಯಾವುದೇ ಒಂದು ಕರ್ಣಿಗೆ ಎರಡನೇ ಕರ್ಣಿಯ ಪರಿಮೇಯೀಕರಣ ಗುಣಕ ಎನ್ನುವರು. ಹಾಗಾದ್ರೆ ಎರಡು ಕರ್ಣಿಗಳ ಗುಣಾಕಾರವು ಒಂದು ಪರಿಮೇಯ ಸಂಖ್ಯೆ ಬರುತ್ತಿದ್ದರೆ ಅವುಗಳಿಗೆ ಪರಸ್ಪರ ಅಂದ್ರೆ ಯಾವುದೇ ಒಂದು ಕರ್ಣಿಯ ಇನ್ನೊಂದು ಕರ್ಣಿಯ ಪರಿಮೇಯೀಕರಣವಾಗುತ್ತದೆ ಎಂದು ಕರೆಯುವರು. ಹಾಗಾದ್ರೆ ನಮಗೆ ಇಲ್ಲಿ ಒಂದು ಪರಿಮೇಯೀಕರಣ ನೋಡಬೇಕಾಗಿದ್ದೇವೆ. ನೋಡಿ ಮಕ್ಕಳೇ, √2 ಎನ್ನುವಂತ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಲಾಗಿ ಅದು ಪರಿಮೇಯ ಸಂಖ್ಯೆ ಬರುತ್ತದೆಯೋ ಆ ಸಂಖ್ಯೆಗೆ ಅದರ ಪರಿಮೇಯೀಕರಣ ಗುಣಕ ಎಂದು ಕರೆಯುವರು. ಹಾಗಾದರೆ ನೋಡಿ, √2ಗೆ ನಾವು √2 ಈ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಇಲ್ಲಿ √2 ಇಂಟು √2 ಅಂದ್ರೆ √4 = 2. ಹಾಗಾದ್ರೆ ಈ √2 ಇದು ಪರಿಮೇಯೀಕರಣ ಗುಣಕ ಇರುತ್ತದೆ. ಅಂದ್ರೆ ಎರಡು ಸಂಖ್ಯೆಗಳ ಗುಣಾಕಾರವು ಒಂದು ವೇಳೆ ಪರಿಮೇಯ ಸಂಖ್ಯೆ ಬರುತ್ತಿದ್ದರೆ ಆಗ ನಾವು ಇವುಗಳಿಗೆ ಒಂದು ಇನ್ನೊಂದರ ಪರಿಮೇಯೀಕರಣ ಇರುತ್ತದೆ ಎಂದು ಕರೆಯುವರು ಮಕ್ಕಳೇ. ಹಾಗಾದ್ರೆ ಇನ್ನೊಂದು ಇದೇ ರೀತಿಯಾಗಿ ನೋಡಿ, ನಾವು ಇಲ್ಲಿ ಒಂದು ಉದಾಹರಣೆ ಹೇಗೆ ಪರಿಮೇಯೀಕರಣವಾಗುತ್ತೆ. √2 ಇಂಟು √8 ಈ ಎರಡರ ಗುಣಾಕಾರವು ಒಂದು ವೇಳೆ ಪರಿಮೇಯ ಸಂಖ್ಯೆ ಬರುತ್ತಿದ್ದರೆ ಇವು ಪರಸ್ಪರ ಒಂದು ಇನ್ನೊಂದರ ಪರಿಮೇಯೀಕರಣ ಎಂದು ಕರೆಯುವರು. ನೋಡಿ, ಇಲ್ಲಿ √2 ಇಂಟು √8 ಅಂದ್ರೆ 2 ಇಂಟು 8 ಈ ರೀತಿ ಬರೆಯೋಣ. ಹಾಗಾಗಿ ಇವೆರಡರ ಗುಣಾಕಾರವು 2 ಇಂಟು 8 ಅಂದ್ರೆ 16. ಹಾಗಾದ್ರೆ 16 ವರ್ಗಮೂಲ 4. ನೋಡಿ ಮಕ್ಕಳೇ, √2 ಇಂಟು √8 ಇಲ್ಲಿ 2 ಇಂಟು 8 ಅಂದ್ರೆ √16. √16 = 4. ಹಾಗಾದ್ರೆ ಎರಡು ಕರ್ಣಿಗಳ ಗುಣಾಕಾರವು ಪರಿಮೇಯ ಸಂಖ್ಯೆ ಬರುವುದರಿಂದ ಒಂದು ಇನ್ನೊಂದರ ಪರಿಮೇಯ ಸಂಖ್ಯೆ ಅಂದ್ರೆ ಪರಿಮೇಯೀಕರಣವಾಗಿರುತ್ತದೆ. ಈಗ ನಾವು ಛೇದದ ಪರಿಮೇಯೀಕರಣ ಮಾಡುವುದನ್ನ ನೋಡೋಣ ಮಕ್ಕಳ. ಇಲ್ಲಿ ಒಂದು ಉದಾಹರಣೆ, ಛೇದದ ಪರಿಮೇಯೀಕರಣ ಮಾಡಿರಿ. ಛೇದದ ಪರಿಮೇಯೀಕರಣ ಮಾಡಿರಿ. ಹೇಗೆ ಛೇದದ ಪರಿಮೇಯೀಕರಣ ಮಾಡುವುದು ನೋಡಿ, ಅದರಲ್ಲಿ ಒಂದು ಉದಾಹರಣೆ. 3/√5. ಇಲ್ಲಿ ಛೇದದ ಪರಿಮೇಯೀಕರಣ ಮಾಡುವ ಸಲುವಾಗಿ ಛೇದದಲ್ಲಿ ಈ ಅಪರಿಮೇಯ ಸಂಖ್ಯೆಯನ್ನ ಪರಿಮೇಯವನ್ನಾಗಿ ರೂಪಾಂತರ ಮಾಡುವುದಕ್ಕೆ ಛೇದದ ಪರಿಮೇಯೀಕರಣ ಎನ್ನುವರು. ಹಾಗಾದ್ರೆ ಈ √5 ಈ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಿಸಲಾಗಿ ನಮಗೆ ಇಲ್ಲಿ ಪರಿಮೇಯ ಬರುತ್ತೆ ಎಂಬುದನ್ನು ಮೊದಲಿಗೆ ನೋಡಬೇಕು. ಹಾಗಾದ್ರೆ ಇಲ್ಲಿ 3/√5. ಹಾಗಾದ್ರೆ √5 ಈ ಸಂಖ್ಯೆಗೆ ಪುನಃ √5 ಗುಣಾಕಾರ ಮಾಡಲಾಗಿ √25 ಆಗುತ್ತೆ. ಆ ನಂತರ √25 ಅಂದ್ರೆ ಅದಕ್ಕೆ ನಾವು √5 ಈ ಸಂಖ್ಯೆ ಸಿಗುತ್ತೆ. ಹಾಗಾದ್ರೆ ಛೇದ ಅಂಶ ಮತ್ತು ಛೇದಕ್ಕೆ ಬೆಲೆ ಬದಲಾಗದಂತೆ √5 ಗುಣಾಕಾರ ಮಾಡೋಣ. ಹಾಗಾದ್ರೆ ಇಲ್ಲಿ 3 ಇಂಟು √5 ಅಂದ್ರೆ 3√5 ಅಪಾನ್ √5 ಇಂಟು √5 √25. ಇಲ್ಲಿ √25 ಬೆಲೆ ತೆಗೆಯೋಣ. 3 √25 ಅಂದ್ರೆ ಅಪಾನ್ 5 √5. ನೋಡಿ ಮಕ್ಕಳೇ, 3/5 ಇಂಟು √5. ಹಾಗಾದ್ರೆ ಛೇದದಲ್ಲಿ ಸಿಗುವಂತ ಸಂಖ್ಯೆ ಇಲ್ಲಿ ಪರಿಮೇಯ ಸಂಖ್ಯೆ ಇದೆ. ಆದ್ದರಿಂದ ಈ ರೀತಿಯಾಗಿ ನಾವು ಛೇದದ ಪರಿಮೇಯೀಕರಣ ಈ ರೀತಿ ಮಾಡಬೇಕು. ಇನ್ನೊಂದು ಉದಾಹರಣೆ ನೋಡೋಣವೇ? ನೋಡಿ ಮಕ್ಕಳೇ, ಎರಡನೇದಾಗಿ
5/√7. ನಾವು ಈ ಸಂಖ್ಯೆಯ ಅಂದ್ರೆ ಈ ಕೊಟ್ಟಂತ 5/√7 ಇಲ್ಲಿ √7 ಅನ್ನುವಂಥದ್ದು ಛೇದದಲ್ಲಿ ಅಪರಿಮೇಯ ಸಂಖ್ಯೆ ಇದೆ. ಈ ಛೇದದಲ್ಲಿರುವಂತಹ ಅಪರಿಮೇಯ ಸಂಖ್ಯೆಯನ್ನ ಪರಿಮೇಯ ಸಂಖ್ಯೆಯನ್ನಾಗಿ ಮಾಡಿದ್ರೆ ಅದು ಛೇದದ ಪರಿಮೇಯೀಕರಣ ಆಗುತ್ತೆ. ಆದ್ದರಿಂದ ನಾವು ಹಾಗಾದ್ರೆ ಇಲ್ಲಿ 5/√7 ಇಲ್ಲಿ ಅಂಶ ಮತ್ತು ಛೇದಕ್ಕೆ √7 ದಿಂದ ಗುಣಾಕಾರ ಮಾಡಲಾಗಿ. ಹಾಗಾದ್ರೆ 5 × √7 ಅಂದ್ರೆ 5√7 ಅಪಾನ್ √7 × √7 ಅಂದ್ರೆ √49. ನಾವು ಇಲ್ಲಿ √49. ಹಾಗಾದ್ರೆ 5/√7 ಅಂದ್ರೆ ಕೇವಲ 7 √7. ಹಾಗಾದ್ರೆ 5/7 × √7 ಇಲ್ಲಿ ಛೇದದಲ್ಲಿ ಪರಿಮೇಯ ಸಂಖ್ಯೆಯಾಗಿ ರೂಪಾಂತರವಾಯಿತು. ಹಾಗಾದ್ರೆ ಮಕ್ಕಳೇ ನೋಡಿ, ಕರ್ಣಿಗಳ ಪರಿಮೇಯೀಕರಣಗಳನ್ನ ಮಾಡುವಾಗ ನಾವು ಛೇದದಲ್ಲಿರುವಂತಹ ಪರಿಮೇಯೀಕರಣ ಮಾಡ್ರಿ ಅಂದ್ರೆ ಛೇದದಲ್ಲಿ ಅಪರಿಮೇಯ ಸಂಖ್ಯೆಯನ್ನ ಪರಿಮೇಯ ಸಂಖ್ಯೆಯನ್ನಾಗಿ ರೂಪಾಂತರ ಮಾಡುವುದು ಎಂದರ್ಥ. ಈ ರೀತಿ ತಾವು ಉದಾಹರಣೆಗಳನ್ನ ಇಂಥವುಗಳನ್ನ ಬಿಡಿಸಲು ಪ್ರಯತ್ನ ಮಾಡಿ ಮಕ್ಕಳೇ. ಈಗ ಮುಂದಿನದು ನೋಡಿ, ವರ್ಗಕರಣಿಗಳ ದ್ವಿಪದ ರೂಪಗಳು. ವರ್ಗಕರಣಿಗಳ ದ್ವಿಪದ ರೂಪಗಳು. ಇಲ್ಲಿ ವರ್ಗಕರಣಿಗಳು ಎಂದ್ರೆ ಇಲ್ಲಿ ದ್ವಿಪದ ವರ್ಗಕರಣಿಗಳು, ಇವು ಎಲ್ಲಾ ಕರಣಿಗಳು ವರ್ಗಕರಣಿಗಳೇ. ಹಾಗಾದ್ರೆ ಇಲ್ಲಿ ದ್ವಿಪದ ರೂಪ ಹೇಗಿದೆ ನೋಡಿ, √5 + √3 ಇಲ್ಲಿ ದ್ವಿಪದ ಇರುತ್ತವೆ. ಇವುಗಳಿಗೆ ವರ್ಗಕರಣಿ, ಇದು ಒಂದು ವರ್ಗಕರಣಿ, ಇದ್ರೂ ಕೂಡ ವರ್ಗಕರಣಿ. ಈ ರೀತಿ ವರ್ಗ ಅಂದ್ರೆ ಎರಡು ಕರಣಿಗಳ ದ್ವಿಪದ ರೂಪ ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಿರುವಂಥದ್ದು. ಇದೇ ರೀತಿಯಾಗಿ ನಾವು ಇದನ್ನ 3 + √5 ಅಥವಾ 3/4 + √7 ಈ ಎಲ್ಲ ಕರಣಿಗಳಿಗೆ ದ್ವಿಪದ ರೂಪಗಳು ಅಂದ್ರೆ ಇವು ವರ್ಗಕರಣಿಯ ದ್ವಿಪದ ರೂಪಗಳಿರುತ್ತವೆ. ಇಲ್ಲಿ ಇದನ್ನೇ ನಾವು ಈ ರೀತಿ ಕೂಡ ಬರೀಬಹುದು, √5 - √7 ನಾವು ಅಥವಾ 3/5 - √5 ಈ ರೂಪದಲ್ಲಿಯೂ ಕೂಡ ಅಂದ್ರೆ ಧನ ಅಥವಾ ಋಣ ಇರಲಿ. ಇಲ್ಲಿ ಇವುಗಳಿಗೆ ಇವುಗಳಿಗೆ ವರ್ಗಕರಣಿ ಏಕೆ ಅಂದ್ರೆ ಇಲ್ಲಿ ಇವುಗಳ ಕರಣಿ ಕ್ರಮಾಂಕಗಳು 2 ಇರುವುದರಿಂದ ಇವುಗಳಿಗೆ ವರ್ಗಕರಣಿಗಳು ಎಂದು ಕರೆಯುವರು. ವರ್ಗಕರಣಿಗಳ ದ್ವಿಪದ ಅಂದ್ರೆ 2 ಪದಗಳಿವೆ. ಈ 2 ಪದಗಳು ಇಲ್ಲಿ ಧನ ಅಥವಾ ಋಣ ಯಾವುದೇ ಇರಲಿ, ಇಂಥವುಗಳಿಗೆ ವರ್ಗಕರಣಿಗಳು ಅಥವಾ ದ್ವಿಪದ ಕರಣಿ ರೂಪಗಳು ಎಂದು ಕರೆಯುವರು. ಇಲ್ಲಿ ವರ್ಗಕರಣಿಗಳನ್ನ ಇಲ್ಲಿ ನಾವು ವರ್ಗಕರಣಿಗಳ 2 ಜೋಡಿಗಳನ್ನ ಅಂದ್ರೆ ಗುಣಾಕಾರಗಳನ್ನ ಮಾಡುವಾಗ ಒಂದು ವೇಳೆ ಯಾವುದೇ 2 ವರ್ಗಕರಣಿಗಳ ದ್ವಿಪದ ರೂಪಗಳು ಪರಸ್ಪರ ಗುಣಾಕಾರ ಮಾಡಲಾಗಿ ಅವುಗಳ ಜೋಡಿ ಹೇಗಿದೆ ನೋಡಿ, √5 + √3 ಮತ್ತು √5 - √3 ಈ ರೀತಿ ಇದ್ರೆ, ಈ ರೀತಿ ಇರುವಂತದ್ದಕ್ಕೆ ಅನುಬದ್ಧ ಜೋಡಿಗಳು ಎಂದು ಕರೆಯುವರು. ನೋಡಿ ಮಕ್ಕಳೇ, ಇಲ್ಲಿ ನಮ್ಗೆ ಈಗಾಗಲೇ a + b into bracket a minus b equal to a square minus b square ಈ ಸೂತ್ರ ನಮಗೆ ಗೊತ್ತಿರುವಂತದ್ದು. ಇಲ್ಲಿ ಅನುಬದ್ಧ ಜೋಡಿಗಳು ಯಾವುದೇ 2 ದ್ವಿಪದ ಕರಣಿಗಳ ಅನುಬದ್ಧ ಜೋಡಿಗಳ ಗುಣಾಕಾರ ಮಾಡಿದ್ರೆ ಅವು ಪರಿಮೇಯ ಸಿಗುತ್ತವೆ. ಆದ್ದರಿಂದ ಇವು ಪರಸ್ಪರ ಪರಿಮೇಯೀಕರಣ ಗುಣಕಗಳು ಎಂದು ಕೂಡ ಇವುಗಳನ್ನ ಕರೀತಾರೆ. ಹಾಗಾದ್ರೆ ನಾವು ಇವುಗಳ ಗುಣಾಕಾರ ಕೂಡ ನೋಡಿ, √5 + √3 ಅದೇ ರೀತಿಯಾಗಿ √5 - √3 ಮಾಡಿದ್ರೆ ನಾವು a² + b² ಅಂದ್ರೆ a + b into bracket a minus b. ಹಾಗಾದ್ರೆ √5 bracket square minus √3 bracket square. ಹಾಗಾಗಿ ಇಲ್ಲಿ ವರ್ಗಮೂಲ ಚಿಹ್ನೆಗೆ ಒಂದು ವೇಳೆ ವರ್ಗ ಮಾಡಿದ್ರೆ ಅದೇ ಸಂಖ್ಯೆ ದೊರೆಯುತ್ತೆ. ಹಾಗಾದ್ರೆ ಇಲ್ಲಿ 5 - 3 ಆಗುತ್ತೆ. ಅಂದ್ರೆ ಎಷ್ಟಾಯ್ತು, 2. ಇಲ್ಲಿ ಯಾವುದೇ ವರ್ಗಕರಣಿಗಳ ದ್ವಿಪದ ರೂಪಗಳು
ಅಂದ್ರೆ ಇವುಗಳ ಅನುಬದ್ಧ ಜೋಡಿಗಳ ಗುಣಾಕಾರಗಳು ಇಲ್ಲಿ ಯಾವಾಗಲೂ ಪರಿಮೇಯ ಸಂಖ್ಯೆಯೇ ಇರುತ್ತವೆ ಎಂಬುದು ಗೊತ್ತಿರಲಿ ಮಕ್ಕಳೇ. ಹಾಗಾದ್ರೆ ಇಂಥ ಯಾವುದೇ ಅನುಬದ್ಧ ಜೋಡಿ ತೆಗೆದುಕೊಳ್ಳಿ. ಹಾಗಾದ್ರೆ ಅನುಬದ್ಧ ಜೋಡಿಗಳನ್ನು ತೆಗೆದುಕೊಳ್ಳುವಾಗ ನಾವು ಈ ರೀತಿ 3+√7 ಮತ್ತು 3-√7 ಇವು ಕೂಡ ಇಂಥವುಗಳು ಅನುಬದ್ಧ ಜೋಡಿಗಳಿರುತ್ತವೆ. ಇಲ್ಲಿ ವರ್ಗಕರಣಿಗಳ ದ್ವಿಪದ ರೂಪಗಳ ಅನುಬದ್ಧ ಜೋಡಿಗಳ ಉಪಯೋಗ ಮಾಡಿ ನಾವು ಇಂಥ ಉದಾಹರಣೆಗಳನ್ನ ಅಂದ್ರೆ ಛೇದದ ಪರಿಮೇಯೀಕರಣಗಳನ್ನ ಯಾವ ರೀತಿ ಮಾಡಬೇಕು ಇವುಗಳದ್ದು ಎಂಬುದನ್ನ ನೋಡೋಣ ಮಕ್ಕಳೇ. ಅಂದ್ರೆ ಇವುಗಳ ಮೊದಲಿಗೆ ಇವುಗಳ ಗುಣಾಕಾರ ರೂಪವನ್ನು ನೋಡಿ ನಾವು ಛೇದದ ಪರಿಮೇಯೀಕರಣವನ್ನ ನೋಡೋಣ ಮಕ್ಕಳೇ. ಹಾಗಾದ್ರೆ ಒಂದು ಗುಣಾಕಾರ ನೋಡೋಣ. ವರ್ಗಕರಣಿಗಳ ದ್ವಿಪದ ರೂಪಗಳಲ್ಲಿರುವಂತಹ ಅಂದ್ರೆ ಗುಣಾಕಾರ ಮಾಡೋದು. ನಮಗೆ ಗುಣಾಕಾರ ಇಲ್ಲಿ ಗುಣಾಕಾರ ಮಾಡಿರಿ ಅಂದಿದೆ. ಹಾಗಾದ್ರೆ ಗುಣಾಕಾರ ಹೇಗೆ ಮಾಡುವುದು ನೋಡಿ ಒಂದು ಉದಾಹರಣೆಯನ್ನ. ಮೊದಲಿಗೆ √3 ಇಂಟು ಬ್ರಾಕೆಟ್ √7 - √3. ಇಲ್ಲಿ ಇಂಥ ಉದಾಹರಣೆಗಳನ್ನು ಕೊಟ್ಟಾಗ ಇಲ್ಲಿ √3 ಇಂದ ಈ ಎರಡು ಕರಣಿಗಳಿಗೆ ಗುಣಾಕಾರ ಮಾಡಬೇಕಾಗುವುದು. ಹಾಗಾದ್ರೆ ಇದೇ √3 ಇಂದ ಅಂದ್ರೆ √3 ಇಂಟು √7 ಮೈನಸ್ ಚಿಹ್ನೆ ಇದೆ, ಮೈನಸ್ ಚಿಹ್ನೆ ಇಡಿ. √3 ಇಂಟು √3 √3 ಇಂಟು √3 ನೋಡಿ ಮಕ್ಕಳ ಇಲ್ಲಿ √3 ಮತ್ತು √7 ಇವುಗಳ ಗುಣಾಕಾರ ಹೇಗೆ ಮಾಡಬೇಕು. ಹಾಗಾದ್ರೆ ನೀವು ಈ ರೀತಿ ಬರೆದಿಡ್ರಿ. 3 ಇಂಟು 7 ಆಗುತ್ತೆ. ಮೈನಸ್ √3 ಇಂಟು √3 ಅಂದ್ರೆ 3 ಇಂಟು 3. ಪುನಃ √21 ಮೈನಸ್ √9. ಹಾಗಾದ್ರೆ ಇಲ್ಲಿ √21 ಮೈನಸ್ 3 ಆಗುತ್ತೆ. ಈ ರೀತಿ ನಾವು ಗುಣಾಕಾರವನ್ನ ಮಾಡಬಹುದು. ಇಂಥವು ಕರಣಿ ಮತ್ತು ಇಲ್ಲಿ ವರ್ಗಕರಣಿಯ ದ್ವಿಪದ ರೂಪದ ಕರಣಿ ಇವೆರಡರ ಗುಣಾಕಾರ ಈ ರೀತಿ ದೊರೆಯುವುದು. ನಾವು ಇನ್ನೊಂದು ಇದೇ ರೀತಿಯಾಗಿ ಇನ್ನೊಂದು ಗುಣಾಕಾರವನ್ನು ಕೂಡ ನೋಡೋಣ ಮಕ್ಕಳೇ. ಎರಡನೇದಾಗಿ ಸರಿಯಾಗಿ ಗಮನದಲ್ಲಿದೆ. 3√2 ಮೈನಸ್ √3 ಇದು ಒಂದು ದ್ವಿಪದ ಕರಣಿ ರೂಪದಲ್ಲಿದೆ. ಇದಕ್ಕೆ ಇನ್ನೊಂದು ದ್ವಿಪದ ಕರಣಿಯನ್ನು ನೋಡೋಣ. 4√3 ಮೈನಸ್ √2 4√3 ಮೈನಸ್ √2 ಇಲ್ಲಿ ಇವುಗಳ ಗುಣಾಕಾರ ಮಾಡುವುದಿದೆ. ಹೇಗೆ ಗುಣಾಕಾರ ಮಾಡ್ತೀರಾ? ಹಾಗಾದ್ರೆ ಇಲ್ಲಿ ನಾವಿಲ್ಲಿ ಮೊದಲನೇ ಪದದಿಂದ ಈ ಎರಡು ಪದಗಳಿಗೆ ಗುಣಾಕಾರ ಮಾಡಬೇಕು. ಆ ನಂತರ ಈ ಎರಡನೇ ಪದದಿಂದ ಈ ಎರಡು ಪದಗಳಿಗೆ ಗುಣಾಕಾರ ಮಾಡಬೇಕು. ಹಾಗಾದ್ರೆ ಮೊದಲನೇ ಪದ ಅಂದ್ರೆ ಈ ಪದದಿಂದ ಈ ಪದಕ್ಕೆ ಹಾಗೂ ಈ ಪದಕ್ಕೆ ಈ ರೀತಿ ನಾವು ಅದನ್ನು ತೆಗೆದುಕೊಳ್ಳೋಣ. ಹೇಗೆ ನೋಡಿ 3√2 ಇಂಟು ಬ್ರಾಕೆಟ್ 4√3 ಮೈನಸ್ √2. ಪುನಃ ಈ ಪದದಿಂದ ಈ ಎರಡು ಪದಗಳಿಗೆ ಗುಣಾಕಾರ ಮಾಡೋಣ. ಹಾಗಾದ್ರೆ ಇಲ್ಲಿ ಮೈನಸ್ √3 ಇಂಟು ಬ್ರಾಕೆಟ್ 4√3 ಮೈನಸ್ √2. ಈಗ ನೋಡಿ ಮಕ್ಕಳೇ, ನಾವಿಲ್ಲಿ ಈ ಕರಣಿಯಿಂದ ಹೇಗೆ ಈ ಎರಡು ಪದಗಳಿಗೆ ಗುಣಾಕಾರ ಮಾಡಿರುವೆಯೋ ಅದೇ ರೀತಿ ಇಲ್ಲಿ ಗುಣಾಕಾರವನ್ನ ಮಾಡಬೇಕು. ಹಾಗಾದ್ರೆ 3√2 ಇಂಟು 4√3 ಇವುಗಳ ಗುಣಾಕಾರ ಮೈನಸ್ 3√2 ಇಂಟು ಮೈನಸ್ √2. ಪುನಃ ಇಲ್ಲಿ ಮೈನಸ್ √3 ಇಂಟು 4√3 ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ √3 ಇಂಟು √2 ಈ ರೂಪದಲ್ಲಿ ಬರೆಯಬೇಕು. ಹಾಗಾಗಿ ಇವೆಲ್ಲ ಗುಣಾಕಾರ ಮಾಡುವಾಗ ನೋಡಿ ಮೊದಲಿಗೆ ಸಂಖ್ಯೆ 3 ಇಂಟು 4 12 √2 ಇಂಟು √3 ಅಂದ್ರೆ √6 ಮೈನಸ್ ಇಂಟು ಮೈನಸ್ ಇಲ್ಲಿಯೂ ಕೂಡ ಪ್ಲಸ್. ಆನಂತರ 3√2 ಇಂಟು √2 ಅಂದ್ರೆ √4 ಇಲ್ಲಿ 3 ಇಂಟು √4 ಅಂದ್ರೆ ಇಲ್ಲಿ ಕೇವಲ 2 ಆಗುತ್ತೆ. ಇಲ್ಲಿ ಗೊತ್ತಿರಲಿ ಮಕ್ಕಳೇ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇದೆ. √2 ಇಂಟು √2 ಅಂದ್ರೆ √4 ಅಂದ್ರೆ 2. ಅದೇ ರೀತಿಯಾಗಿ ಮೈನಸ್ √3 ಇಂಟು √3 ಅಂದ್ರೆ 3 ಇಂಟು 4. ಪುನಃ ಇಲ್ಲಿ ಪ್ಲಸ್
√3 ಇಂಟು √2 √6. ಇಲ್ಲಿ ನೋಡಿ 12 √6 ಪ್ಲಸ್ 6 ಮೈನಸ್ 12 ಪ್ಲಸ್ √6. ಈಗ ಇಲ್ಲಿ ಸಜಾತಿ ಪದಗಳನ್ನ ಅಂದ್ರೆ 12 √6 ಪ್ಲಸ್ 1 √6 ಇದೆ. ಆನಂತರ 6 ಮೈನಸ್ 12 ಅಂದ್ರೆ ಮೈನಸ್ 6 ಈಸ್ ಈಕ್ವಲ್ ಟು ಇವೆರಡರಲ್ಲಿ ಪದಗಳನ್ನ 12 ಪ್ಲಸ್ 1 ಇಂಟು √6 ಮೈನಸ್ 6. ಆನಂತರ ಇಲ್ಲಿ 13 √6 ಮೈನಸ್ 6. ಈ ರೂಪದಲ್ಲಿ ನಾವು ಹೀಗೆ ಗುಣಾಕಾರವನ್ನ ಮಾಡಬೇಕಾಗುತ್ತೆ ಮಕ್ಕಳೇ. ನೋಡಿ ಇಲ್ಲಿ ಎರಡು ದ್ವಿಪದ ಕರಣಿಗಳ ಅಂದ್ರೆ ಇವೆರಡು ದ್ವಿಪದ ರೂಪದಲ್ಲಿ ವರ್ಗ ಕರಣಿಗಳ ದ್ವಿಪದ ರೂಪಗಳಲ್ಲಿಯ ಎರಡು ಕರಣಿಗಳ ಗುಣಾಕಾರವನ್ನ ಹೀಗೆ ಮಾಡಬೇಕಾಗುತ್ತೆ. ಈ ರೀತಿ ಗುಣಾಕಾರವನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ನಾವು ಇನ್ನೊಂದು ಛೇದದ ಪರಿಮೇಯೀಕರಣವನ್ನ ನೋಡೋಣ ಮಕ್ಕಳೇ. ಅನುಬದ್ಧ ಜೋಡಿಯ ಛೇದದ ಪರಿಮೇಯೀಕರಣ. ಇಲ್ಲಿ ಅನುಬದ್ಧ ದ್ವಿಪದ ಕರಣಿಗಳ ಗುಣಾಕಾರವು ಪರಿಮೇಯ ಇರುತ್ತದೆ. ಈ ಗುಣಧರ್ಮ ಉಪಯೋಗ ಮಾಡಿ ಛೇದ ದ್ವಿಪದ ಕರಣಿ ಇರುವಂತಹ ಸಂಖ್ಯೆಗಳ ಛೇದಗಳ ಪರಿಮೇಯೀಕರಣ ಯಾವ ರೀತಿ ಮಾಡಬೇಕು ಎಂಬುದನ್ನ ನಾವು ಇಲ್ಲಿ ನೋಡೋಣ ಮಕ್ಕಳೇ. ಹಾಗಾದ್ರೆ ಒಂದು ಛೇದದ ಪರಿಮೇಯೀಕರಣ ಈ ರೂಪದಲ್ಲಿ ಛೇದದ ಪರಿಮೇಯೀಕರಣ ಮಾಡಿರಿ. ಇಲ್ಲಿ ಯಾವ ಇದರಲ್ಲಿ ಛೇದದ ಪರಿಮೇಯೀಕರಣ ಯಾವುದಕ್ಕೆ ಮಾಡೋದು? ನಾವು ಈಗಾಗಲೇ ಒಂದೇ ಕರಣಿಯನ್ನ ಕೊಟ್ಟಾಗ ಛೇದದ ಪರಿಮೇಯೀಕರಣವನ್ನ ನೋಡಿರುವೆವು. ಇಲ್ಲಿ ಒಂದು ದ್ವಿಪದ ಕರಣಿಗಳನ್ನ ಕೊಟ್ಟಾಗ ಅವುಗಳ ಛೇದದ ಪರಿಮೇಯೀಕರಣವನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನ ನೋಡೋಣ ಮಕ್ಕಳೇ. ನೋಡಿ, ನಾವು 1/√7 ಪ್ಲಸ್ √2 ಈ ರೀತಿ ಇರೋದನ್ನ ಇದಕ್ಕೆ ಛೇದದ ಪರಿಮೇಯೀಕರಣ ಮಾಡೋದು. ಹಾಗಾದ್ರೆ 1/√7 ಪ್ಲಸ್ √2 ಇದೆ. ಇಲ್ಲಿ ಅನುಬದ್ಧ ಜೋಡಿಯನ್ನ ಗುರುತಿಸಬೇಕು. ಇದರ ಅನುಬದ್ಧ ಜೋಡಿ ಯಾವುದಿದೆ? ಇಲ್ಲಿ ಧನ ಇದ್ರೆ ಅದು ಋಣ ಇರುತ್ತೆ. ಅದಕ್ಕೆ ಈ ಅನುಬದ್ಧ ಜೋಡಿಯಿಂದ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಲಾಗಿ ಆಗ ನಮಗೆ ಈ ಛೇದದಲ್ಲಿ ಪರಿಮೇಯ ಸಂಖ್ಯೆ ದೊರೆಯುತ್ತದೆ. ಆದ್ದರಿಂದ ನೋಡಿ 1/√7 ಪ್ಲಸ್ √2 ಇಂಟು ನಾವಿಲ್ಲಿ ಛೇದದಲ್ಲಿ ಈ ರೀತಿ ಇರುವುದು. ಇಲ್ಲಿ ಅಂಶ ಮತ್ತು ಛೇದಕ್ಕೆ ಅನುಬದ್ಧ ಜೋಡಿ ಇದನ್ನ ಇಲ್ಲಿ ಋಣವಾಗಿ ಅಂದ್ರೆ √7 ಮೈನಸ್ √2 ಅಪಾನ್ √7 ಮೈನಸ್ √2 ಈ ರೀತಿಯಾಗಿ ಇವುಗಳ ಗುಣಾಕಾರ ಮಾಡೋಣ. ಇಲ್ಲಿ √7 ಪ್ಲಸ್ √2 √7 ಮೈನಸ್ √2 ಇರೋದ್ರಿಂದ ಇವುಗಳಿಗೆ ನಮಗೆ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್, ನಮಗೆ ಈ ಸೂತ್ರ ಗೊತ್ತಿದೆ ಮಕ್ಕಳೇ. ನೋಡಿ, a ಪ್ಲಸ್ ಬಿ ಇಂಟು ಬ್ರಾಕೆಟ್ a ಮೈನಸ್ ಬಿ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಸೂತ್ರದ ಉಪಯೋಗವನ್ನ ಇಲ್ಲಿ ಮಾಡೋಣ. 1 ಇಂಟು ಅಂದ್ರೆ ಇದು ಇದ್ದ ಹಾಗೇನೆ √7 ಮೈನಸ್ √2 ಅಪಾನ್ √7 ಪ್ಲಸ್ √2 √7 ಮೈನಸ್ √2 ಇರೋದ್ರಿಂದ ಈ ರೀತಿ ಉಪಯೋಗ ಮಾಡಬೇಕು. ಹಾಗಾದ್ರೆ √7 ಬ್ರಾಕೆಟ್ ಸ್ಕ್ವೇರ್ ಮೈನಸ್ √2 ಬ್ರಾಕೆಟ್ ಸ್ಕ್ವೇರ್. ನೋಡಿ, √7 ಮೈನಸ್ √2 ಹೇಗಿದೆ ಹಾಗೆ ಇಡಿ ಅಪಾನ್ 7 ಅಂದ್ರೆ √7 ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 7 √2 ಅಂದ್ರೆ ಸ್ಕ್ವೇರ್ ಅಂದ್ರೆ 2 √7 ಮೈನಸ್ √2 ಅಪಾನ್ 7 ಮೈನಸ್ 2 ಅಂದ್ರೆ 5. ಈ ರೀತಿ ಛೇದದಲ್ಲಿ ಪರಿಮೇಯ ಸಂಖ್ಯೆ ಬರಬೇಕು. ಇಂಥ ಉದಾಹರಣೆಯನ್ನ ತಾವು ಕೂಡ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅದನ್ನ ಇನ್ನೊಂದು ಉದಾಹರಣೆಯನ್ನು ಕೂಡ ನೋಡೋಣವೇ. ನೋಡಿ, ಇಲ್ಲಿ 3 ಅಪಾನ್ ನಮಗೆ ಛೇದದ ಪರಿಮೇಯೀಕರಣ ಸಲುವಾಗಿ 2√5 ಮೈನಸ್ 3√2. ಇಲ್ಲಿ ಛೇದದಲ್ಲಿ ಪರಿಮೇಯ ಸಂಖ್ಯೆ ಬರಬೇಕು. ಅಂತ ಒಂದು ಸಂಖ್ಯೆಯನ್ನ ನಮಗೆ ನೋಡೋಣ.
ಹಾಗಾದ್ರೆ ನಾವು ಇಲ್ಲಿ ಎರಡು ರೂಪದಲ್ಲಿ ಒಂದು ಈ ಎರಡನ್ನ ಒಳಗಡೆ ತೆಗೆದುಕೊಂಡ್ರೆ ಅಥವಾ ಈ ಮೂರನ್ನ ಒಳಗಡೆ ತೆಗೆದುಕೊಂಡ್ರೆ ಆ ರೀತಿಯೂ ಕೂಡ ಮಾಡಬಹುದು, ಅಥವಾ ಇದನ್ನೇ ವರ್ಗವನ್ನಾಗಿಯೂ ಕೂಡ ನಮಗೆ ಮಾಡ್ಲಿಕ್ಕೆ ಆಗುತ್ತೆ ಮಕ್ಕಳೇ. ಅಂತಹ ಒಂದು ಉದಾಹರಣೆಯನ್ನ ನಾವು ಇಲ್ಲಿ ನೋಡೋಣ. ಛೇದದ ಪರಿಮೇಯೀಕರಣ ಮಾಡುವ ಸಲುವಾಗಿ 3/2 ಮೈನಸ್ 3√2 ಇಲ್ಲಿ ಛೇದ ಮತ್ತು ಅಂಶಕ್ಕೆ ಇದರ ಅನುಬದ್ಧ ಜೋಡಿಯಿಂದ ಗುಣಾಕಾರ ಮಾಡುವ. ಹಾಗಾದ್ರೆ ಇಲ್ಲಿ ಮೈನಸ್ ಇದ್ರೆ ಯಾವ ಗುಣಾಕಾರ ಮಾಡ್ಬೇಕಿಲ್ಲಿ? ಹಾಗಾದ್ರೆ ಪ್ಲಸ್ ಚಿಹ್ನೆಯ ಉಪಯೋಗ ಮಾಡಿ ಇದರ ಅನುಬದ್ಧ ಆಗತ್ತೆ. ಅಂದ್ರೆ 2√5 ಪ್ಲಸ್ 3√2 ಅಪಾನ್ 2√5 ಪ್ಲಸ್ 3√2 ಈ ರೂಪದಲ್ಲಿ. ಹಾಗಾದ್ರೆ ನಾವು ಇಲ್ಲಿ 3ರಿಂದ ಈ ಸಂಖ್ಯೆಗೆ ಗುಣಾಕಾರ ಮಾಡಬೇಕಾಗುತ್ತೆ. ಹಾಗಾದ್ರೆ 3ರಿಂದ ಅಂದ್ರೆ 3 into 2 ಅಂದ್ರೆ 6√5, ಆನಂತರ 3 9√2 ಆಗುತ್ತೆ. ಅಪಾನ್ ನಾವಿಲ್ಲಿ a ಪ್ಲಸ್ ಬಿ ಮತ್ತು a ಮೈನಸ್ ಬಿ ಈ ರೂಪದಲ್ಲಿರುವುದರಿಂದ ಮೊದಲನೆಯ ಪದದ ವರ್ಗ 2√5 ಬ್ರಾಕೆಟ್ ಸ್ಕ್ವೇರ್ ಮೈನಸ್ 3√2 ಬ್ರಾಕೆಟ್ ಸ್ಕ್ವೇರ್. ಹಾಗಾದರೆ ಇಲ್ಲಿ 6√5 ಪ್ಲಸ್ 9√2 ಅಪಾನ್ ಇವುಗಳ ವರ್ಗ ಮಾಡಲಾಗಿ 2 ವರ್ಗ 4 ಇಂಟು √5 ಅಂದ್ರೆ 5 ಮೈನಸ್ 3 ವರ್ಗ 9 ಇಂಟು √2 6√5 ಮೈನಸ್ 9√2 ಅಪಾನ್ 4 20 ಇದು 18. ಹಾಗಾದ್ರೆ ಇಲ್ಲಿ 6√5 ಮೈನಸ್ 9√2 ಅಪಾನ್ 2 ಈ ರೂಪದಲ್ಲಿ ಇಂತಹ ಉದಾಹರಣೆಗಳನ್ನ ಮಕ್ಕಳೇ ಪುಸ್ತಕದಲ್ಲಿಯ ನಿಮಗೆ ಕೊಟ್ಟಿರ್ತಕ್ಕಂತಹ ಉದಾಹರಣೆ ಸಂಗ್ರಹ 2.4 ರಲ್ಲಿಯ ಎಲ್ಲ ಉದಾಹರಣೆಗಳನ್ನ ಬಿಡಿಸಿ ಇಲ್ಲಿ ತಮಗೆ ಯಾವುದೇ ಸಮಸ್ಯೆ ಬಂದ್ರೆ ಈ ರೀತಿ ಕಾಮೆಂಟ್ ಮಾಡಿ ನಮಗೆ ಈ ಚಾನೆಲ್ಗೆ ತಿಳಿಸಿ ಮಕ್ಕಳೇ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್. ಥ್ಯಾಂಕ್ ಯು.